ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ವಾಂಗಿಬಾತ್ ಗೊಜ್ಜು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವಾಂಗಿಬಾತ್ ಗೊಜ್ಜು ಮಾಡಿ ಅದರೊಳಗೆ ಅನ್ನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ, ವಾಂಗಿಬಾತು ಮಸಾಲೆ ಮನೆಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಗೊಜ್ಜು ಅಷ್ಟೇ ಮತ್ತು ಅದಕ್ಕೆ ಮಸಾಲೆನೂ ಅಷ್ಟೇ. ನಾನು 4 ಬದನೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು, ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮಸಾಲೆ ಎಲ್ಲ ಉರಿಯೋವಾಗಲೇ ತೋರಿಸ್ತೀನಿ ಬನ್ನಿ. ಬಾಣಲಿ ಕಾದಿದೆ, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಕು. ಕಡಲೆಬೇಳೆ ಹಾಕ್ಕೊತೀನಿ 2 ಸ್ಪೂನು, 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತೀನಿ, 1/4 ಸ್ಪೂನ್ ಮೆಂತ್ಯ ಹಾಕ್ಕೊತೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಗ್ಯಾಸು ಕಡಿಮೆ ಇಟ್ಕೊಂಡೇ ಹುರ್ಕೊಂಡ್ರಿ, ನಿಧಾನಕ್ಕಾಗಲಿ, ಸೀದಬೇಡ್ದು. 1 ಚಕ್ಕೆ, 2 ಏಲಕ್ಕಿ, 4 ಲವಂಗ ಹಾಕ್ಕೊತೀನಿ, ಅರ್ಧ ಸ್ಪೂನು ಕಾಳುಮೆಣಸು, 2 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 2 ಕರಿಬೇವು, 2 ಕಡ್ಡಿ ಮತ್ತು ಬ್ಯಾಡಗೆ ಮೆಣಸು 10ರಿಂದ 15. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಸಣ್ಣ ಉರಿಯೊಳಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬಿಸ್ಕೆಟ್ ಕಲರ್ ಬಂದರೆ ಸಾಕು, ಪಾರ್ಲೆಜಿ ಬಿಸ್ಕೆಟ್ ಇದೆಯಲ್ಲ ಆ ಕಲರ್ ಬಂದರೆ ಸಾಕು. ಸ್ವಲ್ಪ ಇಂಗು, ನಿಮಗೆ ಬೇಕಂದರೆ ಹಾಕ್ಕೊಂಡ್ರಿ, ಬೇಡ ಅಂದರೆ ಬಿಡಿ. ನಿಮಗೆ ಕಾಣಿಸ್ತೈತಲ್ಲ ನೋಡಿ ಯಾವ ಬಣ್ಣಕ್ಕೆ ಬಂದಿದೆ ಅಂತ ಹೇಳಿ. ಈಗ ಕೊಬ್ಬರಿ ಹಾಕ್ಕೊಳ್ಳೋಣ. ಗಸಗಸೆ 1 ಸ್ಪೂನು, ಅರ್ಧ ಕಡಿ ಕೊಬ್ಬರಿ. ಇದ್ರ ಜೊತೆಗೆ ಇದನ್ನೂ ಅಷ್ಟೇ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಗಸಗಸೆಲ್ಲ ಸೀದೋಗ್ಬಿಡ್ತೈತೆ. ಹಾಗಾಗಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರಿ, ಮನೆಗೆ ಮಾಡ್ಕೊಂಡ್ರಿ ಮಸಾಲ ಚೆನ್ನಾಗಿರ್ತೈತೆ. ಒಂದು ತಿಂಗಳು ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ. ಮನೆಗೆ ಸ್ಟಾಕ್ ಮಾಡಿ ಇಟ್ಕೊಂಡ್ರಿ, ಸುಮ್ಮನೆ ಹೊರಗಡೆ ಏನಕ್ಕೆ ತರಿಸ್ಕೊಂಡು ತಿಂತಾರೆ, ಯಾವತ್ತಿಂದೋ ಏನೋ. ಲೈಟಾಗಿ ಫ್ರೈ ಮಾಡ್ಕೊತೀನಿ. ಲಾಸ್ಟು 1 ಚುಟ್ಕಿ ಅರಿಶಿನ ಹಾಕ್ಕೊತೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗ್ಬಿಟ್ಮೇಲೆ ನೀರು ಹಾಕದೆ ಪುಡಿ ಮಾಡ್ಕೊಳ್ಳೋಣ. ಈಗ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ, 1 ಸ್ಪೂನು ಕಡಲೆಬೇಳೆ ಹಾಕ್ಕೊತೀನಿ, 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊತೀನಿ. ಗ್ಯಾಸ್ ಕಡಿಮೆ ಇಟ್ಕೊಂಡು ಹುರ್ಕೊಂಡ್ರಿ. ಇದು ಒಗ್ಗರಣೆಗೆ 4 ಗೋಡಂಬಿ ಹಾಕ್ಕೊತೀನಿ, 3 ಬ್ಯಾಡಗೆ ಮೆಣಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. 1/4 ಸ್ಪೂನು ಜೀರಿಗೆ ಹಾಕ್ಕೊತೀನಿ, 2 ಕಡ್ಡಿ ಕರಿಬೇವು ಹಾಕ್ಕೊತೀನಿ. ನೋಡಿ ಬಣ್ಣ ಚೇಂಜ್ ಆಗಿದೆ ಕಡಲೆಬೇಳೆ ಉದ್ದಿನಬೇಳೆದು. ಸ್ವಲ್ಪ 1 ಚುಟ್ಕಿ ಅರಿಶಿನ ಹಾಕ್ಕೊತೀನಿ. ಈಗ ಬದನೆಕಾಯಿ 1/4 kg, 1 ಕ್ಯಾಪ್ಸಿಕಮ್, ಸ್ವಲ್ಪ ಬಟಾಣಿ, ಒಂದು ಅರ್ಧ ಬಟ್ಲು ಬಟಾಣಿ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ 3/4 ಭಾಗ ಬೇಯಬೇಕು. ಬಟಾಣಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ 3/4 ಭಾಗ ಬೆಂದಿದ ಮೇಲೆ ಬೇರೆ ಮಸಾಲ ಆ್ಯಡ್ ಮಾಡೋಣ. ನೋಡಿ 75% ಬೆಂದಿದೆ ಫುಲ್ಲು. ಈಗ ನಿಂಬೆಹಣ್ಣು ಸೈಜ್ ಒಳಗಡೆ ಹುಳ್ಸೆಹಣ್ಣು ಹಾಕಿದ್ನಿ, ಅದ್ರದ್ದು ನೀರು ಹಾಕ್ಕೊಂಬಿಡೋಣ. ಬೆಲ್ಲ ಹಾಕ್ಕೊತೀನಿ, ರುಚಿಗೆ ಉಪ್ಪು ಹಾಕ್ಕೊತೀನಿ, ಮಿಕ್ಸ್ ಮಾಡ್ಕೊತೀನಿ. ನನಗೆ ಇದು ಮಿಕ್ಸಿಗೆ ನೀರಿತ್ತು, ನನಗೆ ಗೊತ್ತೇ ಇದ್ದಿಲ್ಲ. ಮಸಾಲೆ ಹಾಕೋಗಿ ಹಿಂಗಾಗ್ಬಿಟ್ಟಿದೆ. ಪರವಾಗಿಲ್ಲ, ಇಲ್ಲಾಂದರೆ ಪುಡಿ ಆಗೋದು, ಏನು ಮಾಡೋಕ್ಕೆ ಹೋಗಲ್ಲ. ಈಗ ಈ ಹುಳ್ಸೆ ನೀರೊಳಗೆ ಚೆನ್ನಾಗಿ ಕುದೀಲಿ. ನೋಡಿ ಎಣ್ಣೆ ಆ ಕಡೆ ಈ ಕಡೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯಿತು. 1.5 ಸ್ಪೂನಷ್ಟು ಹಾಕ್ಕೊತೀನಿ. ಕರೆಂಟ್ ಹೋಗಿತ್ತು, ಮತ್ತು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದ ತಕ್ಷಣ ಸರಿ ಕರೆಂಟ್ ಬಂದ್ಬಿಟ್ಮೇಲೆ ರುಬ್ಬನ ಅನ್ನೋದ್ರೊಳಗೆ ಒಂಚೂರು ನೀರಿದೆ, ನನಗೆ ಗೊತ್ತೇ ಆಗಿಲ್ಲ. ಏನು ಮಾಡೋದು, ಆದರೆ ಏನೂ ಆಗಲ್ಲ, ಸ್ವಲ್ಪ ನೀರಿತ್ತು ಅಷ್ಟೇ. ತುಂಬ ಬೇಯಿಸೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಎಲ್ಲ ಹುರಿದಿರೋದೇ ಅಲ್ವಾ. ಸ್ವಲ್ಪ ಎಣ್ಣೆ ಬರೋಗಂಟ ಸ್ವಲ್ಪ ಅಷ್ಟೇ ಆಯಿತು. ಈಗ ಆಚೆ ಒಂಚೂರು ಎಣ್ಣೆ ಬರಲಿ. ನೋಡಿದ್ರಲ್ಲ ಆ ಕಡೆ ಈ ಕಡೆ ಎಣ್ಣೆ ಬಿಡ್ತಾಯಿದೆ. ಹಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಬೇರೆ ತಟ್ಟೆಗೆ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡೋಣ. ಈಗ ಇದಕ್ಕೆ ಅನ್ನ ಹಾಕ್ಕೊಳ್ಳೋಣ. ಈಗ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ನಿಜವಾಗಿ ಹೇಳ್ತಾಯಿದ್ದೀನಿ, ಎಷ್ಟು ಘಮ ಅಂತ ಸ್ಮೆಲ್ ಬರ್ತಿದೆ. ಮದುವೆ ಮನೆಗೆಲ್ಲ ಸಿಗ್ತೈತಲ್ಲ ಆ ಥರ. ನೋಡಿ ಸಾಕು. ಇನ್ನೂ ಬೇಕು ಅಂದರೆ ಮಸಾಲೆ ನೀವು ಸೇರಿಸ್ಕೊಬೋದು, ಬಟ್ ಸಾಕು. ಇದಕ್ಕೆ ಇಷ್ಟು ಅನ್ನಕ್ಕೆ ಸಾಕು. 3 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವಾಂಗಿಬಾತ್ ಗೊಜ್ಜು ಮಾಡಿ ಮತ್ತು ಅದರೊಳಗೆ ಅನ್ನ ಯಾವ ರೀತಿ ಮಾಡೋದು ಹೇಳಿ. ನಿಜವಾಗಿ ಹೇಳ್ತಾಯಿದ್ದು ತುಂಬ ಚೆನ್ನಾಗಿರ್ತೈತೆ. ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ನೀರು ಇತ್ತು ಮಿಕ್ಸಿಯೊಳಗೆ, ಗೊತ್ತಾಗಿಲ್ಲ. ಪುಡಿ ಮಾಡುವಾಗ ಹಿಂಗೆ ಸ್ವಲ್ಪ ನೀರಾಗೋಯ್ತು. ಆದರೆ ಏನು ತೊಂದರೆ ಇಲ್ಲ, ನಿಜವಾಗ್ಲೂ ಚೆನ್ನಾಗಿರ್ತೈತೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.